ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನಿವತ್ತೊಂದು ಸಾರಿ ಕುಚ್ಚು ತೋರಿಸ್ತಿದ್ದೀನಿ. ನೋಡಿ, ಇದು ಕಾಪರಲ್ಲಿ ಬಾರ್ಡರ್ ಇದೆ. ಆಮೇಲೆ ಬಾಡಿ ಫುಲ್ ಈ ಥರ ಪ್ಲೇನಲ್ಲಿದೆ. ಬಾರ್ಡರ್ ಮಾತ್ರ ಕಾಪರಲ್ಲಿ ಬಂದಿದೆ. ಇದಕ್ಕೆ ನಾನು ಡಬಲ್ ಕಲರ್ ಮ್ಯಾಚ್ ಮಾಡಿ ಯಾವ ರೀತಿ ಒಂದು ಕುಚ್ಚು ಡಿಸೈನ್ ಹಾಕ್ಬೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನಿಲ್ಲಿ ಫಸ್ಟ್ ಸ್ಟೆಪ್ ಬೇಸ್ ಲೈನ್ ಏನಿದೆ ಅದನ್ನು ಈ ಕಲರ್ ಥ್ರೆಡ್ಡಲ್ಲಿ ಹಾಕ್ತಾಯಿದ್ದೇನೆ. ಆಮೇಲೆ ನೆಕ್ಸ್ಟ್ ಲೈನ್ ಗೋಲ್ಡನ್ ಕಲರಲ್ಲಿ ಹಾಕ್ತಿದ್ದೇನೆ. ಇದಕ್ಕೆ 10 ನಂಬರ್ ಕ್ರೋಶಾ ನೀಡಲ್, 10 ಆದರೂ ಆಗುತ್ತೆ, 11 ಆದರೂ ಆಗುತ್ತೆ. 6 ಎಳೆ ದಾರ ತಗೊಂಡು ಇಲ್ಲಿ ಗಂಟು ಹಾಕ್ಕೊಂಡಿದ್ದೇನೆ. ಇವಾಗ ಇಲ್ಲಿ ಮೊದಲಿಗೆ ನಾವು ಇಲ್ಲಿ ಲಾಕ್ ಮಾಡಬೇಕು. ಇದು ಸಾರಿ ಫುಲ್ ಸೇಮ್ ಕಲರ್ ಇರೋದ್ರಿಂದ ನಾನು ಸಾರಿ ಕಲರೇ ಥ್ರೆಡ್ ತೊಗೊಂಡಿದ್ದೇನೆ. ಕಾಂಟ್ರಾಸ್ಟ್ ಆಗಿದ್ದರೆ ಚೆನ್ನಾಗಿ ಕಾಣಿಸ್ತಿತ್ತು. ನೋಡಿ, ಒಂದು ನಿಮಿಷ. ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಅಂದರೆ ಸಿಂಗಲ್ ಕ್ರೋಶಾ ಹಾಕಬೇಕು. ನೋಡಿ, 1 2 ಸಲ ಲಾಕ್ ಮಾಡಬೇಕು. ಇದು ಜಿಗ್ಜಾಗ್ ಮಾಡದೇ ಇರೋದ್ರಿಂದ ಇಲ್ಲಿ ಸ್ವಲ್ಪ ಬಟ್ಟೆ ತಿಕ್ಕಾಗಿ ಬರುತ್ತೆ. ಸ್ವಲ್ಪ ಒಂದು ಬೇಸ್ ಲೈನ್ ಹಾಕೋವರೆಗೂ ಮಾತ್ರ, ಆಮೇಲೆ ನಮಗೆ ಈಸಿಯಾಗಿ ಬರುತ್ತೆ. ನೋಡಿ, ಇವಾಗ ಇಲ್ಲಿ ನಾನು 2 ಸಲ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೇನೆ. ಇವಾಗ 5 ಚೈನ್ ಮಾಡಬೇಕು. 2 3 4 ನೋಡಿ, 5 ಚೈನ್ ಮಾಡಿಕೊಂಡು ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಈ ರೀತಿ ಸೂಜಿನ ಇಟ್ಕೊಂಡು ಇಲ್ಲಿಗೆ ಲಾಕ್ ಮಾಡಬೇಕು. ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡಬೇಕು. ನೋಡಿ, ಈ ರೀತಿ ಲಾಕ್ ಆಯಿತು. ಇವಾಗ ನೋಡಿ, 5 ಚೈನ್ ಆಯಿತು. ಒಂದು ಸಲ 5 ಚೈನ್ ಆದಮೇಲೆ ಮತ್ತೆ 5 ಚೈನ್ ತೊಗೊಳ್ಬೇಕು. 1 2 3 4 5 ಮತ್ತೆ 5 ಚೈನ್ ತೊಗೊಂಡು ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿಬಿಟ್ಟು ಲಾಕ್ ಮಾಡಬೇಕು. ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡಬೇಕು. ನೋಡಿ, ಇವಾಗ ಇಲ್ಲಿ ಮೊದಲಿಗೆ 2 ಸಲ ಲಾಕ್ ಮಾಡಬೇಕು. ಆಮೇಲೆ 5 ಚೈನ್ ತೊಗೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಇವಾಗ 5 ಸಲ ಚೈನ್ ಹಾಕ್ಕೊಂಡು ಲಾಕ್ ಆದಮೇಲೆ ಇವಾಗ ನಾವಿಲ್ಲಿ 7 ಚೈನ್ ಹಾಕಬೇಕು. 3 4 5 6 7. ಇವಾಗಿದು 7 ಚೈನ್, ಈ 5 ಚೈನ್ ಯಾವ ಗ್ಯಾಪಲ್ಲಿ ಹಾಕಿದ್ದೀವಿ ನೋಡಿ ಅದೇ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಅಂದರೆ ನಮಗೆ 5 ಚೈನ್ ಸ್ವಲ್ಪ ಯು ಶೇಪಲ್ಲಿ ಬರಬೇಕು. 7 ಚೈನ್ ನೋಡಿ ಸ್ವಲ್ಪ ಯು ಶೇಪಲ್ಲಿ ಬರೋ ಥರ 7 ಚೈನ್ ಆಗಬೇಕು. 5 5 ಆಮೇಲೆ 7. ಇವಾಗ ನಮಗೆ 7 ಚೈನ್ ಆದಮೇಲೆ ಮತ್ತೆ 5 ಚೈನ್ ತೊಗೊಳ್ಬೇಕು. 3 4 5 ಚೈನ್ ತೊಗೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತೆ 5 ಚೈನ್ ತೊಗೊಳ್ಬೇಕು. ನಾವು ಮೊದಲಿಗೆ 2 ಟೈಮ್ಸ್ ಮಾತ್ರ 5 ಚೈನ್ ತೊಗೊಂಡಿದ್ದೇವೆ. ಇನ್ನು 7 ಚೈನ್ ಆದಮೇಲೆ ನಾವು 3 ಟೈಮ್ಸ್ 5 ಚೈನ್ನ ಹಾಕ್ತಾ ಹೋಗಬೇಕು. ನೋಡಿ, 2 ಟೈಮ್ಸ್ ಆಯಿತು. ಇನ್ನೊಂದು ಸಲ ಹಾಕಿ 2 3 4 5 ಚೈನ್ ಆಯ್ತಲ್ವ. ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಸಿಂಗಲ್ ಕ್ರೋಶಾ ಮಾಡಬೇಕು. ನೋಡಿ,
ಮೊದಲಿಗೆ ನಾವು 2 ಸಲ 5 ಚೈನ್, ಆಮೇಲೆ 7 ಚೈನ್, ಆಮೇಲೆ 3 ಟೈಮ್ಸ್ 5 ಚೈನ್ ಹಾಕಿದ್ದೇವೆ. ಇವಾಗ ಮತ್ತೆ 7 ಚೈನ್ ಹಾಕಬೇಕು. ಇದೇ ರೀತಿ ಬೇಸ್ ಲೈನ್ ಕಂಟಿನ್ಯೂ ಆಗುತ್ತಾ ಹೋಗುತ್ತೆ. 4 5 6 7 7 ಚೈನ್ ಏನಿದೆ ಅದನ್ನು ನಾವು 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಅದು ನಮಗೆ ಯು ಶೇಪಲ್ಲಿ ಬರಬೇಕು. ಆಮೇಲೆ ಅದಕ್ಕೆ ನಾವು ಆರ್ಚಸ್ ಆಗ್ತಾ ಹೋಗಲಿಕ್ಕೆ ನೋಡಿ 7 ಚೈನ್ ಯು ಶೇಪಲ್ಲಿ ಬರುತ್ತದೆ. ಮೊದಲಿಗೆ ಮಾತ್ರ ನಾವು 5 ಚೈನ್ ಹಾಕಬೇಕು, ಆಮೇಲೆ 7 ಚೈನ್, ಆಮೇಲೆ 3 ಟೈಮ್ಸ್ 5 ಚೈನ್, ಆಮೇಲೆ 7 ಚೈನ್. ಇವಾಗ ಮತ್ತೆ 3 ಟೈಮ್ಸ್ 5 ಚೈನ್, ಆಮೇಲೆ 7 ಚೈನ್. ಇದೇ ರೀತಿ ಫುಲ್ ಸಾರಿ ಇದೇ ರೀತಿ ಬೇಸ್ ಲೈನ್ ಹಾಕ್ತಾ ಹೋಗಬೇಕು. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನೋಡಿ. ಇವಾಗ ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ. ಮೊದಲಿಗೆ 2 5 ಚೈನ್, ಆಮೇಲೆ 7 ಚೈನ್. 7 ಚೈನ್ನ ನಾವು 5 ಚೈನ್ ಗ್ಯಾಪಲ್ಲಿ ಹಾಕಬೇಕು, ಯು ಶೇಪ್ ಬರೋ ಥರ. ಆಮೇಲೆ 3 5 ಚೈನ್, ಆಮೇಲೆ ಮತ್ತೆ 7 ಚೈನ್, ಆಮೇಲೆ 3 5 ಚೈನ್, ಆಮೇಲೆ 7 ಚೈನ್. ಇದೇ ರೀತಿ ಫುಲ್ ಸಾರಿ ಬೇಸ್ ಕಂಪ್ಲೀಟ್ ಆಗಿದೆ. ಇವಾಗ ಇದಕ್ಕೆ ಸೆಕೆಂಡ್ ಸ್ಟೆಪ್ಪಲ್ಲಿ ಕ್ರೋಶೋ ಡಿಸೈನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ ಫ್ರೆಂಡ್ಸ್. ಇವಾಗ ನಮ್ಮದು ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ. ಇವಾಗ ನಾನು ಸೇಮ್ ಕಲರ್ ಥ್ರೆಡ್ ತಗೊಂಡು ಸೆಕೆಂಡ್ ಲೈನ್ನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನೋಡಿ. ಮೊದಲಿಗೆ 6 ಎಳೆ ದಾರ, ಆಮೇಲೆ ಇಲ್ಲಿ ಎಲ್ಲಿ ಲಾಕ್ ಇದೆ ನೋಡಿ ಅಲ್ಲಿಗೆ ಲಾಕ್ ಮಾಡಿ 2 ಸಲ ಲಾಕ್ ಮಾಡಬೇಕು. 1 2 ಸಲ ಲಾಕ್ ಮಾಡಿಬಿಟ್ಟು ಇಲ್ಲಿ ಮೊದಲಿಗೆ 5 ಚೈನ್ ಏನಿದೆ ನೋಡಿ ಅಲ್ಲಿಗೆ ನಾವು 5 ಚೈನೇ ಹಾಕಬೇಕು. 1 2 3 4 5 5 ಚೈನ್ ಹಾಕಿಬಿಟ್ಟು ಇದು ಎಲ್ಲಿ ನಾವು ಮೊದಲಿಗೆ ಲಾಕ್ ಮಾಡಿದ್ದೀವಿ ನೋಡಿ ಅಲ್ಲಿಗೆ ಲಾಕ್ ಮಾಡಿ. 5 ಚೈನ್ ಇರೋ ಅಲ್ಲಿಗೆ ಲಾಕ್ ಮಾಡಿ. ಇವಾಗ ನೆಕ್ಸ್ಟ್ ಸೆಕೆಂಡ್ 5 ಚೈನ್ ಏನಿದೆ ಅಲ್ಲಿ ನಾವು ಮೊದಲಿಗೆ 2 ಚೈನ್ ತಗೋಬೇಕು. 2 ಚೈನ್ ತಗೊಂಡು ಈ 5 ಚೈನ್ ಗ್ಯಾಪ್ ಇದೆಯಲ್ಲ ಅದರೊಳಗೆ ಹೋಗಿಬಿಟ್ಟು ಒಂದು ಲಾಕ್ ಮಾಡಬೇಕು. ಮೊದಲಿನ 5 ಚೈನಲ್ಲಿ 5 ಚೈನೇ ತೆಗೆದು ಲಾಕ್ ಮಾಡಿದ್ದೇವೆ. ಇವಾಗ ಎರಡನೇ 5 ಚೈನಲ್ಲಿ 5 ಚೈನ್ದು ಮಿಡಲಲ್ಲಿ 2 ಚೈನ್ ತಗೊಂಡು ಲಾಕ್ ಮಾಡಬೇಕು. ಇವಾಗ ನೆಕ್ಸ್ಟ್ ನಮಗೆ 7 ಚೈನ್ ಸಿಗುತ್ತೆ. ಇಲ್ಲಿ ನಾವು ಡಬಲ್ ಕ್ರೋಶಸ್ನ ಮಾಡ್ತಾ ಹೋಗಬೇಕು. ಡಬಲ್ ಕ್ರೋಶ ಇಲ್ಲ ಅಂದರೆ ತ್ರಿಬಲ್ ಕ್ರೋಶ ಕೂಡ ಆಗುತ್ತೆ ನೋಡಿ. ಈ ರೀತಿ ಒಂದು ಸಲ ಸೂಜಿಗೆ ದಾರ ಸುತ್ತಕೊಂಡು ಈ 7 ಚೈನ್ ಒಳಗಡೆ ಹೋಗಿ ದಾರನ ತಂದು ಇವಾಗ ಇಲ್ಲಿ 3 ದಾರ ಇರುತ್ತಲ್ಲ 2 ಚೈನ್ ಒಂದು ಮಾಡಿ 2 ಚೈನ್ ಒಂದು ಮಾಡಿ ಈ ರೀತಿ ಇಲ್ಲಿ ನೋಡಿ. ಈ ಫುಲ್ 7 ಚೈನಲ್ಲಿ ನಾವು 13 ಡಬಲ್ ಕ್ರೋಶಸ್ನ ಮಾಡ್ತಾ ಹೋಗಬೇಕು. 14 ಆದರೂ ನಡೆಯುತ್ತೆ. ಇಲ್ಲಿ ಇವಾಗ ಎಲ್ಲಿ ನೀವು ಈ ಡಬಲ್ ಕ್ರೋಶ ಮಾಡ್ತಿದ್ದೀರಾ ನೋಡಿ ಇಲ್ಲಿ ಬೇಕಿದ್ದರೆ ನಿಮಗೆ ತ್ರಿಬಲ್ ಕ್ರೋಶ ಬೇಕಾದರೂ ಮಾಡ್ಬೋದು. ಅದು ಸ್ವಲ್ಪ ದೊಡ್ಡದಾಗಿ ಆರ್ಚಸ್ ಕಾಣಿಸುತ್ತೆ, ಇದು ಸ್ವಲ್ಪ ಚಿಕ್ಕದು ಕಾಣಿಸುತ್ತೆ ಅಷ್ಟೇ, ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಇಲ್ಲೀಗ ನೋಡಿ ಇದೇ ರೀತಿ ನಾವು ಈ 7 ಚೈನ್ ಫುಲ್ ಡಬಲ್ ಕ್ರೋಶಸ್ನ ಮಾಡ್ತಾ ಹೋಗಬೇಕು. ಇದೇ ರೀತಿ ನಾನಿವಾಗ ಇದನ್ನು ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತದಂತ ನೋಡಿ. ಇವಾಗ ಇಲ್ಲಿ 13 ಡಬಲ್ ಕ್ರೋಶಸ್ ಕಂಪ್ಲೀಟ್ ಆಗಿದೆ. ಇವಾಗಿದು ಈ 5 ಚೈನ್ ನೆಕ್ಸ್ಟ್ 5 ಚೈನ್ ಏನಿದೆ ಅದರಲ್ಲಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಬಿಟ್ಟು ಒಂದು ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ 2 ಚೈನ್ ತಗೊಳ್ಳಿ. 1 2 ಚೈನ್ ತಗೊಂಡು ಈ 5 ಚೈನ್ ಲಾಕ್ ಇದೆಯಲ್ಲ ಅದೇ ಲಾಕಿಗೆ ಹೋಗ್ಬಿಟ್ಟು ಲಾಕ್ ಮಾಡಿ. ಇಲ್ಲಿಗೆ ನಮ್ಮದು ಫಸ್ಟ್ ಲೈನ್ ಆರ್ಚಸ್ ಕಂಪ್ಲೀಟ್ ಆಗುತ್ತೆ ನೋಡಿ ಈ ರೀತಿ. ಇವಾಗ ಮತ್ತೆ ಇಲ್ಲಿ 5 ಚೈನ್ ಇದೆ, ಆ 5 ಚೈನ್ಗೆ ಮತ್ತೆ 5 ಚೈನೇ ಹಾಕ್ಕೊಳ್ಳಿ. 3 4 5
5 ಚೈನ್ ಹಾಕ್ಬಿಟ್ಟು ಈ 5 ಚೈನ್ ಇದು ಲಾಕ್ ಎಲ್ಲಿದೆ ಅಲ್ಲಿಗೆ ಲಾಕ್ ಮಾಡಿ. ಆಯಿತಾ? ಇವಾಗ ನೆಕ್ಸ್ಟ್ ಮತ್ತೆ ನಮ್ಮ ಹತ್ರ 5 ಚೈನ್ ಇದೆ. ನಾವು ಮೊದಲಿಗೆ ಇಲ್ಲಿ 3 ಟೈಮ್ಸ್ 5 ಚೈನ್ ಹಾಕಿದ್ದೀವಲ್ಲ, ಇದರಲ್ಲಿ ಥರ್ಡ್ 5 ಚೈನ್ ಏನಿದೆ ಅದಕ್ಕೆ 2 ಚೈನ್ ಹಾಕ್ಕೊಳ್ಳಿ. ಆ 5 ಚೈನ್ ಒಳಗೆ ಹೋಗ್ಬಿಟ್ಟು ಲಾಕ್ ಮಾಡಿ. ಲಾಕ್ ಮಾಡಿ ಆದಮೇಲೆ ಇವಾಗ ನಮಗೆ 7 ಚೈನ್ ಸಿಗುತ್ತೆ. ಇವಾಗ ಇಲ್ಲಿ ನಾವು ಮತ್ತೆ ಮೊದಲ ಥರನೇ ಡಬಲ್ ಆರ್ಚಸ್ನ ಹಾಕ್ತಾ ಹೋಗಬೇಕು. ನೋಡಿ, ಇಲ್ಲಿ ಮತ್ತೆ ಈ ಮೊದಲಿಗೆ ನಾವು ಏನು 13 ಕಂಬಗಳನ್ನು ಮಾಡಿದ್ದೀವಲ್ವ, ಇದೇ ರೀತಿ ಎಲ್ಲೆಲ್ಲ 7 ಚೈನ್ ಬರುತ್ತೆ ಅಲ್ಲೆಲ್ಲ ಅದೇ ರೀತಿ 13 ಕಂಬಗಳನ್ನು ಮಾಡ್ತಾ ಹೋಗಬೇಕು. ಇದೇ ರೀತಿ ಫುಲ್ ಸಾರಿ ಕಂಟಿನ್ಯೂ ಆಗುತ್ತಾ ಹೋಗುತ್ತೆ. ಇದು ಫುಲ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ. ಇದರ ನೆಕ್ಸ್ಟ್ ಲೈನ್ ನಾನು ಬೇರೆ ಕಲರ್ ಯೂಸ್ ಮಾಡ್ತೀನಿ. ಓಕೆ, ನೋಡಿ ಇವಾಗ ನಾನಿಲ್ಲಿ ಲಾಸ್ಟ್ ಕ್ರೋಶೆ ಡಿಸೈನ್ನ ಮಾಡ್ತಿದ್ದೀನಿ. ಇಲ್ಲಿ ಇವಾಗ ನಾನು ಗೋಲ್ಡನ್ ಕಲರ್ ಥ್ರೆಡ್ ತೊಗೊಂಡಿದ್ದೇನೆ. ಯಾಕಂದರೆ ಸೇಮ್ ಕಲರಲ್ಲಿ ಹಾಕಿದರೆ ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸೊ ಕಾಂಟ್ರಾಸ್ಟ್ ಕಲರ್ ಇದ್ದರೆ ಲುಕ್ಕಾಗಿ ಕಾಣಿಸುತ್ತೆ. ಸೊ ನಾವಿವಾಗ ಮೊದಲಿಗೆ ಇಲ್ಲಿ ಲಾಕ್ ಮಾಡಿದ್ದೀವಿ ನೋಡಿ, ಅಲ್ಲಿ ಮತ್ತೆ 6 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ತೊಗೊಂಡು ಮೊದಲಿಗೆ ಲಾಕ್ ಮಾಡಿಕೊಳ್ಳಿ. ಲಾಕ್ ಇರುವಲ್ಲಿಗೆ 2 ಸಲ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಏನು 5 ಚೈನ್ ಬರುತ್ತೆ ನೋಡಿ, ಅಲ್ಲಿ ನಾವು 5 ಚೈನೇ ಹಾಕಬೇಕು. ನೋಡಿ ಇವಾಗ ಇಲ್ಲಿ 5 ಚೈನ್ ಏನಿದೆ ಅಲ್ಲಿ 5 ಚೈನೇ ಹಾಕ್ತಿದ್ದೇನೆ. ಈ 5 ಚೈನ್ ಎಲ್ಲೆಲ್ಲ ಬರ್ತದೆ ಅಲ್ಲಿ ಕುಚ್ಚು ಬರ್ತದೆ, ಟೆಸಲ್ ಬರುತ್ತೆ ನೋಡಿ. 1 2 3 4 5. ಇವಾಗ 5 ಚೈನ್ ಆಯ್ತಲ್ವಾ, ಇಲ್ಲಿ 5 ಚೈನ್ ಇದು ನಾವು ಎಲ್ಲಿ ಲಾಕ್ ಮಾಡಿದ್ದೀವಿ ನೋಡಿ ಅಲ್ಲಿಗೇ ಲಾಕ್ ಮಾಡಬೇಕು. 5 ಚೈನ್ ಆದಮೇಲೆ 5 ಚೈನ್ ಎಲ್ಲಿಗೆ ಲಾಕ್ ಆಗುತ್ತೆ ಅಲ್ಲಿಗೇ 5 ಚೈನ್ನ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಆಗ್ತದೆ. ಇವಾಗ ಇಲ್ಲಿ ನಾವು 3 5 ಚೈನ್ ಹಾಕ್ತೀವಿ, ಇದಕ್ಕೆ ನಾವು ಕುಚ್ಚು ಹಾಕ್ತೇವೆ. ಇಲ್ಲಿ ಇವಾಗ ಒಂದು ಸಲ ದಾರನ ಸುತ್ತಕೊಂಡು ಇಲ್ಲಿ ನಾವು ಏನು 13 ಸಲ ಡಬಲ್ ಕ್ರೋಶಸ್ ಹಾಕಿದ್ದೀವಿ ನೋಡಿ, ಅದರ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಹೋಗಿಬಿಟ್ಟು ಇದು ದಾರನ ತಂದು ಇವಾಗಿಲ್ಲಿ 3 ದಾರ ಇರುತ್ತೆ, 2 ದಾರದಲ್ಲಿ 1 ಮಾಡಬೇಕು, ಆಮೇಲೆ 2 ದಾರ 1 ಮಾಡಬೇಕು. ಈ ರೀತಿ ನಾವು ಮತ್ತೆ ಡಬಲ್ ಕ್ರೋಶಸ್ನ ಹಾಕ್ತಾ ಹೋಗಬೇಕು. ಈ 13 ಡಬಲ್ ಕ್ರೋಶಸ್ನ ಮಿಡ್ಲಲ್ಲಿ ಗ್ಯಾಪ್ ಇರುವಲ್ಲಿ ಇವಾಗಿಲ್ಲಿ 1 2 3 ಚೈನ್ನ ತಗೊಂಡು ನಾವು ಇವಾಗ ಹಾಕಿರೋ ಡಬಲ್ ಕ್ರೋಶಸ್ ಇದೆಯಲ್ಲ ಅದರ ಮಧ್ಯದಲ್ಲಿ ಹೋಗಿಬಿಟ್ಟು ನಾವು ಇಲ್ಲಿ ಒಂದು ಸಿಂಗಲ್ ಕ್ರೋಶಸ್ನ ಮಾಡಬೇಕು. ಆವಾಗ ನಮಗೆ ಇಲ್ಲೊಂದು ಪಿಕಾಟ್ ಡಿಸೈನ್ ಬರುತ್ತೆ. ಇದೇ ರೀತಿ ನಾವು ಎಲ್ಲ 13 ಡಬಲ್ ಕ್ರೋಶಸ್ ಒಳಗೆ ಈ ರೀತಿ ಪಿಕಾಟ್ ಡಿಸೈನ್ನ ಮಾಡಬೇಕು. ನೋಡಿ ಇದೇ ಥರ ಇವಾಗ ನಾವು ಎಲ್ಲ ಕ್ರೋಶಸ್ ಒಳಗೆ ಇದೇ ರೀತಿ ಮಾಡ್ತಾ ಹೋಗಬೇಕು. ಒಂದು ಸಲ ದಾರ ತಂದು ಸೇಮ್ ನಾವು ಮೊದಲಿಗೆ ಯಾವ ರೀತಿ ಡಬಲ್ ಕ್ರೋಶಸ್ ಮಾಡಿರ್ತೀವಿ ಅದೇ ರೀತಿಯಾಗಿ ಡಬಲ್ ಕ್ರೋಶಸ್ನ ಮಾಡಿ ಇಲ್ಲಿ 3 ಚೈನ್ ತಗೊಂಡು ಇದರ ನಾವು ಇವಾಗ ಮಾಡಿರೋ ಡಬಲ್ ಕ್ರೋಶಸ್ ಒಳಗೇ ಹೋಗಿಬಿಟ್ಟು ಇಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿ ಇದು ಪಿಕಾಟ್ ಡಿಸೈನ್ ಆಗಿ ಕಾಣಿಸುತ್ತೆ. ಇದು ಫುಲ್ ಕಂಪ್ಲೀಟ್ ಆಗುವಾಗ ಒಳ್ಳೆ ಲುಕ್ ಬರುತ್ತೆ. ಮೊದಲಿನ ಸೆಕೆಂಡ್ ಸ್ಟೆಪ್ ಏನಿದೆ ನೋಡಿ ಅದನ್ನು ನಾವು ತ್ರಿಬಲ್ ಕ್ರೋಶ ಬೇಕಾದರೂ ಹಾಕ್ಬೋದು ಅಥವಾ ಈ ರೀತಿ ಡಬಲ್ ಕ್ರೋಶಸ್ ಆಗಿ ಕೂಡ ಮಾಡ್ಬೋದು. ತ್ರಿಬಲ್ ಕ್ರೋಶಸ್ ಹಾಕಿದರೆ ಸ್ವಲ್ಪ ಆರ್ಚಸ್ ಅಗಲ ಆಗಿ ಬರುತ್ತೆ, ಡಬಲ್ ಕ್ರೋಶಸಲ್ಲಿ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಅಷ್ಟೇ. ನಾವು ಒಂದು ಸಲ ಈ ಡಿಸೈನ್ನ ಮಾಡ್ತಾ ಹೋದರೆ ಇದು ಒಂದು ಸ್ಟೆಪ್ ಕಂಪ್ಲೀಟ್ ಆಗುವಾಗ ನಮಗೆ ಪ್ರಾಕ್ಟೀಸ್ ಆಗಿಬಿಡುತ್ತೆ.
ಬಿಗಿನರ್ಸ್ ಆಗಿದ್ದರೆ ಸ್ವಲ್ಪ ಸ್ಲೋ ಆಗಿ ಬರುತ್ತೆ ಅಷ್ಟೇ. ಬಟ್ ತುಂಬ ಈಸಿ ಇದೆ ಈ ರೀತಿ ಮಾಡಿದರೆ. ಒಂದು ಕ್ರೋಶಸ್ ಮಾಡ್ತಾ ಮಾಡ್ತಾ ನಮಗೆ ಪ್ರಾಕ್ಟೀಸ್ ಆಗಿಬಿಡುತ್ತೆ. ನೋಡಿ ಇದೇ ರೀತಿ ಫುಲ್ ಫಿನಿಶ್ ಮಾಡಬೇಕು. ಫಿನಿಶ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತದೆ ಅಂತ. ನೋಡಿ ಫ್ರೆಂಡ್ಸ್, ಕುಚ್ಚು ಎಲ್ಲ ಕಟ್ಟಿ ಆದಮೇಲೆ ಈ ರೀತಿ ಕಾಣಿಸ್ತದೆ. ನೋಡಿ, ನಾನು ಡಬಲ್ ಕಲರ್ ತೊಗೊಂಡಿರೋದ್ರಿಂದ ಇದಕ್ಕೆ ಒಂದು ಗೋಲ್ಡನಲ್ಲಿ ಒಂದು ಕಾಪರಲ್ಲಿ ಕುಚ್ಚು ಹಾಕಿದ್ದೀನಿ. ನೋಡಿ, ಫುಲ್ ಸಾರಿ ಇದೇ ರೀತಿ ಕಾಣಿಸ್ತದೆ. ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.